ಆಗಿತ್ತು. ಆದರೆ ಕಾಂಗ್ರೆಸ್ ಏನು ಸರ್ಕಾರದವರು ನಿರಂತರವಾಗಿ ನಮ್ಮ ಪಕ್ಷದ ಏನು MS ಕರಡಿ ಅವರು ಮಹಾಪೌರರಾಗಿ, ಅದೇ ರೀತಿ ಉಪಮಹಾಪೌರರಾಗಿ ನಮ್ಮ ಸುಮಿತ್ರಾ ಜಾಧವ್ ಅವರು ಆಯ್ಕೆ ಆಗಿದ್ದರು. ಆದರೆ MB ಪಾಟೀಲರು, ಸುನೀಲ್ ಪಾಟೀಲ್ ಅವರು ನಮಗೆ ಸಾಕಷ್ಟು ಅಡೆತಡೆಗಳನ್ನು ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ BJPಯ ಮಹಾಪೌರ ಮತ್ತು ಉಪಮಹಾಪೌರ ಆಗಬಾರ್ದು ಅಂತೇಳಿ ಭಾಳ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಟ್ರು. ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗೆ ಹಿಂದಿನಿಂದ ಸಹಾಯ ಮಾಡಿ ಕೆಲವೊಂದು ಪಕ್ಷೇತರಗಳನ್ನು ನಮ್ಮ ಕಡೆ ಕಳಿಸುವಂಥ ಪ್ರಯತ್ನ ಮಾಡಿದ್ರು. ಈಗ MB ಪಾಟೀಲರು ಪ್ರಜಾತಾಂತ್ರಿಕವಾಗಿ ನಾವು ಆಯ್ಕೆ ಆದರೂ ಸಹ ಕೋರ್ಟಿನಿಂದ ತಡೆಯಾಜ್ಞೆ ತರೋದ್ರು. ಒಟ್ಟೆ BJP ಎಂದೂ ಇಲ್ಲಿ ಅಧಿಕಾರಕ್ಕೆ ಬರಬಾರ್ದು ಅಂತ ಪ್ರಯತ್ನ ಮಾಡಿದವರು ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ MB ಪಾಟೀಲ್. ಆದರೆ ನ್ಯಾಯಾಲಯದಲ್ಲಿ ನಮ್ಗೆ ನ್ಯಾಯ ಸಿಕ್ತು. ನ್ಯಾಯಾಲಯ ಏನು ಮತದಾನ ಆಗಿತ್ತು, ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ 35 ಕಾರ್ಪೊರೇಟರ್ಗಳನ್ನ ಡಿಸ್ಕ್ವಾಲಿಫೈ ಮಾಡ್ಬೇಕಂತ ಮಾಡಿದ್ರು. ಅದು ನ್ಯಾಯಾಲಯ ಒಪ್ಪದೆ ಇವತ್ತು ರಿಸಲ್ಟ್ ಘೋಷಣೆ ಮಾಡಬೇಕಂತ ಆದೇಶ ಮಾಡಿದ ಮೇಲೆ ಇವತ್ತು ನಮ್ಮ MS ಕರಡಿ ಅವರು ಮಹಾಪೌರರಾಗಿ, ಸುಮಿತ್ರಾ ಜಾಧವ್ ಅವರು ಉಪಮಹಾಪೌರರಾಗಿ ಇವತ್ತು ಮೊದಲ ಬಾರಿಗೆ ಇವತ್ತು ಅಧಿಕೃತ BJPಯ ಒಬ್ಬರು ಮಹಾಪೌರ ಉಪಮಹಾಪೌರಾಗಿದ್ದಾರೆ. ಹಿಂದೂ BJPಗೆ ಮೆಜಾರಿಟಿ ಇದ್ದರು. ಆದರೆ ಹಿಂದಿನ ಶಾಸಕ ಒಳ ಒಪ್ಪಂದ ಮಾಡಿಕೊಂಡು ಎಂದೂ BJP ಮಹಾಪೌರ ಮತ್ತು ಉಪಮಹಾಪೌರ ಆಗದಂತೆ ನೋಡ್ಕೊಂಡಿದ್ದರು. ಆದರೆ ದುರ್ದೈವ ಅಂದರೆ ಇವತ್ತು BJP ಒಳಗೆ ಅವರೇ ಅತ್ಯಂತ ಕ್ರಿಯಾಶೀಲರಾಗಿ ಯಾರು ಪಕ್ಷದ್ರೋಹ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿವರೆಗೂ BJPಯ ಮಹಾಪೌರ ಉಪಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು BJPಗೆ ಅಪಮಾನ ಮಾಡಿದ್ರು. ಇವತ್ತವ್ರಿಗೆ ಇಷ್ಟ ಆದ BJP ಕಾರ್ಯಕರ್ತರಾಗಿದ್ದಾರೆ. ಮತ್ತು ನಮ್ಮ BJP ಅಭ್ಯರ್ಥಿಗಳ ವಿರುದ್ಧ ಏನು ಸೋತಿದ್ರು ಕಾರ್ಪೊರೇಟರ್ಗಳು ಅಭ್ಯರ್ಥಿಗಳು, ಅವರು ಎಲ್ಲರೂ ಇವತ್ತು BJP ಸಕ್ರಿಯ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ನಾಚಿಕೆ ಇಲ್ಲಾರ್ದೇ ಇವತ್ತು ವಿಜಯಪುರ ನಗರದಲ್ಲಿ ನಾವು BJP ತಿಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಇದು ಏನು ತೋರಿಸ್ತದಂದರೆ ನಿಜವಾದ BJPಯ ಎಲ್ಲ ಸದಸ್ಯರು, ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಒಂದಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಅದ್ರ ಜೊತೆಗೆ ಪಕ್ಷೇತರ ಕಾರ್ಪೊರೇಟರ್ಗಳು ಸಹ ಇವತ್ತು ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನಿಂದ MS ಕರಡಿಯವರು, ನಮ್ಮ ಸುಮಿತ್ರಾ ಜಾಧವ್ ಅವರು ಮಹಾಪೌರರಾಗಿ ಉಪಮಹಾಪೌರರಾಗಿ 1 ವರ್ಷದ ಅವಧಿಯವರೆಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು, ಮೊನ್ನೆ ಮಳೆಯಿಂದ ಏನೋ ತೊಂದರೆ ಆಗಿದೆ, ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪಮಹಾಪೌರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಹಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ. 1 ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ ಇದೆ ಅದನ್ನೆಲ್ಲ ಇದು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ವಿಜಯಪುರ ನಗರವನ್ನು ಒಂದು ಮಾದರಿಯಾದಂಥ ಒಂದು ನಗರ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ, ಡೆಪ್ಯೂಟಿ ಕಮಿಷನರ್ ಇರ್ಬೋದು, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದು ಎಲ್ಲರೂ ಏನು ಸಿಬ್ಬಂದಿ ವರ್ಗ, ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇನಿದ್ದಾರೆ, ನಾವು ಪಕ್ಷಾತೀತವಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಇಲ್ಲಾರ್ದೇ ಎಲ್ಲರೂ ಸಂಘಟನೆ ಮಾಡಿಕೊಂಡು ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಒಂದು ಮಾದರಿಯಾದಂಥ ಆಡಳಿತ ಕೊಡ್ತಾರೆ. ಆಗಿತ್ತು. ಆದರೆ ಕಾಂಗ್ರೆಸ್ ಏನು ಸರ್ಕಾರದವರು ನಿರಂತರವಾಗಿ ನಮ್ಮ ಪಕ್ಷದ ಏನು MS ಕರಡಿ ಅವರು ಮಹಾಪೌರರಾಗಿ, ಅದೇ ರೀತಿ ಉಪಮಹಾಪೌರರಾಗಿ ನಮ್ಮ ಸುಮಿತ್ರಾ ಜಾಧವ್ ಅವರು ಆಯ್ಕೆ ಆಗಿದ್ದರು. ಆದರೆ MB ಪಾಟೀಲರು, ಸುನೀಲ್ ಪಾಟೀಲ್ ಅವರು ನಮಗೆ ಸಾಕಷ್ಟು ಅಡೆತಡೆಗಳನ್ನು ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ BJPಯ ಮಹಾಪೌರ ಮತ್ತು ಉಪಮಹಾಪೌರ ಆಗಬಾರ್ದು ಅಂತೇಳಿ ಭಾಳ ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸ್ಕೊಟ್ರು. ಆದರೆ ಅದೇ ಪಕ್ಷದಲ್ಲಿರುವಂಥ ಒಬ್ಬ ಸಚಿವರು ನಮ್ಗೆ ಹಿಂದಿನಿಂದ ಸಹಾಯ ಮಾಡಿ ಕೆಲವೊಂದು ಪಕ್ಷೇತರಗಳನ್ನು ನಮ್ಮ ಕಡೆ ಕಳಿಸುವಂಥ ಪ್ರಯತ್ನ ಮಾಡಿದ್ರು. ಈಗ MB ಪಾಟೀಲರು
ಪ್ರಜಾತಾಂತ್ರಿಕವಾಗಿ ನಾವು ಆಯ್ಕೆ ಆದರೂ ಸಹ ಕೋರ್ಟಿನಿಂದ ತಡೆಯಾಜ್ಞೆ ತರೋದ್ರು. ಒಟ್ಟೆ ಬಿ ಜೆ ಪಿ ಎಂದೂ ಇಲ್ಲಿ ಅಧಿಕಾರಕ್ಕೆ ಬರಬಾರ್ದಂತ ಪ್ರಯತ್ನ ಮಾಡಿದವರು ನಾನು ನೇರವಾಗಿ ಆರೋಪ ಮಾಡ್ತಾಯಿದ್ದೀನಿ ಎಂ ಬಿ ಪಾಟೀಲ್. ಆದರೆ ನ್ಯಾಯಾಲಯದಲ್ಲಿ ನಮ್ಮ ನ್ಯಾಯ ಸಿಕ್ತು. ನ್ಯಾಯಾಲಯ ಏನು ಮತದಾನ ಆಗಿತ್ತು, ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಅಂದರೆ 35 ಕಾರ್ಪೊರೇಟರ್ಗಳನ್ನ ಡಿಸ್ಕ್ವಾಲಿಫೈ ಮಾಡಬೇಕಂತ ಮಾಡಿದ್ರು. ಅದು ನ್ಯಾಯಾಲಯ ಒಪ್ಪದೆ ಇವತ್ತು ರಿಸಲ್ಟ್ ಘೋಷಣೆ ಮಾಡಬೇಕಂತ ಆದೇಶ ಮಾಡಿದ ಮೇಲೆ ಇವತ್ತು ನಮ್ಮ MS ಕಲ್ಡಿ ಅವರು ಮಹಾಪೌರರಾಗಿ, ಸುಮಿತ್ರಾ ಜಾಧವ್ ಉಪಮಹಾಪೌರರಾಗಿ ಇವತ್ತು ಮೊದಲ ಬಾರಿಗೆ ಇವತ್ತು ಅಧಿಕೃತ BJPಯ ಒಬ್ಬರು ಮಹಾಪೌರ ಉಪಮಹಾಪೌರಾಗಿದ್ದಾರೆ. ಹಿಂದೂ BJPಗೆ ಮೆಜಾರಿಟಿ ಇದ್ದರು. ಆದರೆ ಹಿಂದಿನ ಶಾಸಕ ಒಳ ಒಪ್ಪಂದ ಮಾಡಿಕೊಂಡು ಎಂದೂ BJP ಮಹಾಪೌರ ಮತ್ತು ಉಪಮಹಾಪೌರ ಆಗದಂತೆ ನೋಡ್ಕೊಂಡಿದ್ದರು. ಆದರೆ ದುರ್ದೈವ ಅಂದರೆ ಇವತ್ತು BJP ಒಳಗೆ ಅವರೇ ಅತ್ಯಂತ ಕ್ರಿಯಾಶೀಲರಾಗಿ ಯಾರು ಪಕ್ಷದ್ರೋಹ ಮಾಡಿದ್ದಾರೆ, ಯಾರು ಪಕ್ಷಕ್ಕೆ ಮೋಸ ಮಾಡಿ ಇಲ್ಲಿವರೆಗೂ BJPಯ ಮಹಾಪೌರ ಉಪಮಹಾಪೌರ ಆಗದ ರೀತಿಯಲ್ಲಿ ಹೊಂದಾಣಿಕೆ ಮಾಡಿಕೊಂಡು BJPಗೆ ಅಪಮಾನ ಮಾಡಿದ್ರು. ಇವತ್ತವ್ರಿಗೆ ಇಷ್ಟ ಆದ BJP ಕಾರ್ಯಕರ್ತರಾಗಿದ್ದಾರೆ. ಮತ್ತು ನಮ್ಮ BJP ಅಭ್ಯರ್ಥಿಗಳ ವಿರುದ್ಧ ಏನು ಸೋತಿದ್ರು ಕಾರ್ಪೊರೇಟರ್ಗಳು ಅಭ್ಯರ್ಥಿಗಳು, ಅವರು ಎಲ್ಲರೂ ಇವತ್ತು BJP ಸಕ್ರಿಯ ಕಾರ್ಯಕರ್ತರಾಗಿ ರಾಜಾರೋಷವಾಗಿ ನಾಚಿಕೆ ಇಲ್ಲಾರ್ದೇ ಇವತ್ತು ವಿಜಯಪುರ ನಗರದಲ್ಲಿ ನಾವು BJP ತಿಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ. ಇದು ಏನು ತೋರಿಸ್ತದಂದರೆ ನಿಜವಾದ BJPಯ ಎಲ್ಲ ಸದಸ್ಯರು, ನಮ್ಮ ಜೊತೆಗಿರುವಂಥ ಎಲ್ಲ ಸದಸ್ಯರು ಒಂದಾಗಿದ್ದೇವೆ, ಒಗ್ಗಟ್ಟಾಗಿದ್ದೇವೆ. ಅದ್ರ ಜೊತೆಗೆ ಪಕ್ಷೇತರ ಕಾರ್ಪೊರೇಟರ್ಗಳು ಸಹ ಇವತ್ತು ನಮ್ಮ ಬೆಂಬಲ ಕೊಟ್ಟಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಇವತ್ತಿನಿಂದ MS ಕಲ್ಡಿ ಅವರು, ನಮ್ಮ ಸುಮಿತ್ರಾ ಜಾಧವ್ ಅವರು ಮಹಾಪೌರರಾಗಿ ಉಪಮಹಾಪೌರರಾಗಿ 1 ವರ್ಷದ ಅವಧಿಯವರೆಗೆ ಏನು ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು ಮೊನ್ನೆ ಮಳೆಯಿಂದ ಏನೋ ತೊಂದರೆ ಆಗಿದೆ, ಇವತ್ತಿನಿಂದಲೇ ನಮ್ಮ ಇಬ್ಬರು ಮಹಾಪೌರ ಉಪಮಹಾಪೌರ ಇಡೀ ನಗರವನ್ನು ಪ್ರದಕ್ಷಿಣೆ ಮಾಡಿ ಆಯುಕ್ತರ ಜೊತೆಗೆ ಶಾಶ್ವತವಾದಂಥ ಪರಿಹಾರಗಳನ್ನು ಕಂಡುಹಿಡುವಂಥ ಕೆಲಸ ಇವತ್ತೇ ಪ್ರಾರಂಭ ಮಾಡ್ತಾರೆ. 1 ವರ್ಷ ಅವಧಿಯಲ್ಲಿ ವಿಜಯಪುರ ನಗರದಲ್ಲಿ ಎಲ್ಲೆಲ್ಲಿ ಈ ನೀರಿನ ಒಂದು ಬಾಟಲ್ ನೆಕ್ ಇದೆ ಅದನ್ನೆಲ್ಲ ಇದು ಸುಧಾರಣೆ ಮಾಡಿ ಇಡೀ ಕರ್ನಾಟಕದಲ್ಲಿ ವಿಜಯಪುರ ಮಹಾನಗರ ಪಾಲಿಕೆ ವಿಜಯಪುರ ನಗರವನ್ನು ಒಂದು ಮಾದರಿಯಾದಂಥ ಒಂದು ನಗರ ಮಾಡ್ತಾರೆ ಅಂತ ನಮ್ಗೆ ವಿಶ್ವಾಸ ಇದೆ. ನಾನು ಈ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ವಿಭಾಗೀಯ ನಮ್ಮ ರೀಜನಲ್ ಕಮಿಷನರ್ ಇದ್ದಾರೆ, ಡೆಪ್ಯೂಟಿ ಕಮಿಷನರ್ ಇರ್ಬೋದು, ನಮ್ಮ ಕಾರ್ಪೊರೇಷನ್ ಕಮಿಷನರ್ ಇದ್ದು ಎಲ್ಲರೂ ಸಿಬ್ಬಂದಿ ವರ್ಗ, ನಮ್ಮ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ವರ್ಗಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದ್ರ ಜೊತೆಗೆ ಎಲ್ಲ ಮಹಾನಗರ ಪಾಲಿಕೆಯ ಸದಸ್ಯರೇನಿದ್ದಾರೆ, ನಾವು ಪಕ್ಷಾತೀತವಾಗಿ ಇಲ್ಲಿ ನಾವು ಯಾವುದೇ ಪಕ್ಷ ಇಲ್ಲಾರ್ದೇ ಎಲ್ಲರೂ ಸಂಘಟನೆ ಮಾಡಿಕೊಂಡು ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಒಂದು ಮಾದರಿಯಾದಂಥ ಆಡಳಿತ ಕೊಡ್ತಾರೆ. BJP ಮೊದಲ ಬಾರಿ